ಸ್ಪಿರಿಟ್ ರೀಸೆಂಟ್ಲಿ ಸಂದೀಪ್ ರೆಡ್ಡಿ ವಂಗ ಅವರು ಬಂದ್ಬಿಟ್ಟು ಒಂದು ಇಂಟರ್ವ್ಯೂದಲ್ಲಿ ಕೂತ್ಕೊಂಡು ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಆ ಸ್ಟೇಟ್ಮೆಂಟ್ನ ಜಸ್ಟ್ ನೀವು ಕೇಳಿಸ್ಕೊಂಡ್ರೆ ಸಾಕು, ಪ್ಯೂರ್ ಗೂಸ್ ಬಂಪ್ಸ್ ಅನ್ನೋದು ಬಂದೇ ಬರುತ್ತೆ. ಇದೊಂದೇ ಅಲ್ಲ, ಸಾಕಷ್ಟು ಇಂಟರ್ವ್ಯೂಸ್ಗಳಲ್ಲಿ ಈ ರೀತಿಯ ಸ್ಟೇಟ್ಮೆಂಟ್ಸ್ನ ಕೊಡ್ತಾನೆ ಇದ್ದಾರೆ. ಆ್ಯಂಡ್ ಸ್ಪಿರಿಟ್ ಸಿನಿಮಾದ ಬಗ್ಗೆ ಕೆಲವೊಂದು ಅಪ್ಡೇಟ್ಸ್ ಸಹ ಬಂದಿದ್ದಾವೆ, ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ಮಾತಾಡುವಂತ ಹೇಳ್ತಾ ಸರಿ ಶುರು ಮಾಡೋಕ್ಕಿಂತ ಮುಂಚೆ ಹೆಲೋ ಎವ್ರಿವನ್, ನಾನು ಗಜೇಂದ್ರ ಫ್ರಮ್ ಕರುನಾಡು. ಲೆಟ್ಸ್ ಗೆಟ್ ಇಟ್ ಟು ದ ವಿಡಿಯೋ. ಸೊ ಅಪ್ಡೇಟ್ಸ್ ಹೇಳೋದಕ್ಕಿಂತ ಮುಂಚೆ ಈ ಸಂದೀಪ್ ರೆಡ್ಡಿ ವಂಗ ಇವ್ರ ಬಗ್ಗೆ ಒಂದು ಸಣ್ಣದಾದಂತಹ ಒಂದು ಮಾಹಿತಿನ ನಿಮಗೆ ತಿಳಿಸ್ಲೇಬೇಕು. ಆ್ಯಕ್ಚುಲಿ ಬಂದ್ಬಿಟ್ಟು ಈ ಪ್ರಪಂಚದಲ್ಲಿ ಸಾಕಷ್ಟು ಡೈರೆಕ್ಟರ್ಸ್ ಇದ್ದಾರೆ ಸಿನಿಮಾಗಳನ್ನ ಮಾಡುವಂತಹವರು. ಆ್ಯಂಡ್ ಅದು ಶಾರ್ಟ್ ಫಿಲಮ್ ಆಗಿರ್ಬೋದು, ಅಥವಾ ಹಾಲಿವುಡ್, ಬಾಲಿವುಡ್, ಟಾಲಿವುಡ್, ಅಥವಾ ಸ್ಯಾಂಡಲ್ವುಡ್, ಕಾಲಿವುಡ್ ಎಲ್ಲ ಇಂಡಸ್ಟ್ರಿಗಳಲ್ಲೂ ಸಹ ಅವ್ರದ್ದೇ ಆದಂತಹ ಒಂದು ಸ್ಟೈಲಲ್ಲಿ ಸಿನಿಮಾಗಳನ್ನ ಮಾಡುವಂತಹ ಡೈರೆಕ್ಟರ್ ಸುಮಾರು ಜನ ಇದ್ರೂ ಸಹ ಇವರು ತುಂಬಾನೇ ಡಿಫ್ರೆಂಟ್ ಅಂತಾನೆ ಹೇಳ್ತೀನಿ. ಏನಕ್ಕೋಸ್ಕರ ಇವರು ತುಂಬಾನೇ ಡಿಫ್ರೆಂಟ್ ಅಂತ ಕೇಳೋದಾದ್ರೆ, ಆಕ್ಚುಲಿ ಬಂದ್ಬಿಟ್ಟು ನಾರ್ಮಲ್ ಡೈರೆಕ್ಟರ್ಸು ಅವ್ರಿಗೆ ಆದಂತಹ ಒಂದು ಬೌಂಡ್ರೀಸ್ನ ಹಾಕೊಂಡು ಒಂದು ಚೌಕಟ್ಟಲ್ಲಿ ಕೆಲಸ ಅನ್ನೋದನ್ನ ಮಾಡ್ತಾ ಇರ್ತಾರೆ. ಇದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ ಹೇಳೋದಾದ್ರೆ, ಯಾವುದೇ ಒಂದು ಸಿನಿಮಾ ಮಾಡಬೇಕಾದ್ರೆ ಒಂದು ಕತೆ ಬರೀತಾರೆ. ಆ ಕಥೆಯಲ್ಲಿ ಬಂದ್ಬಿಟ್ಟು ಬರೆಯುವಾಗಲೇ ಅವ್ರಿಗೆ ಒಂದು ಬೌಂಡ್ರೀಸ್ ಅನ್ನೋದು ಇರುತ್ತೆ. ಓಕೆ, ನಾವು ಈ ರೀತಿಯ ವಿಷಯನ ಜನರ ಮುಂದೆ ಇಟ್ಟರೆ, ಐ ಮೀನ್ ಒಂದು ಸೆನ್ಸಿಟಿವ್ ಟಾಪಿಕ್ನ ಜನರ ಮುಂದೆ ಇಟ್ಟಾಗ ಬಂದ್ಬಿಟ್ಟು ಜನ ಯಾವ ರೀತಿ ಇದನ್ನು ಅಕ್ಸೆಪ್ಟ್ ಮಾಡ್ಕೊತಾರೆ, ಯಾವ ರೀತಿ ಕಾಂಟ್ರವರ್ಸಿಸ್ ಆಗುತ್ತೆ ಅನ್ನೋದನ್ನು ಮುಂಚೆನೇ ಯೋಚನೆ ಮಾಡಿಕೊಂಡು ಆ ಪೆನ್ನು ಪೇಪರಲ್ಲಿ ಬರೀತಾರಲ್ವ, ಆವಾಗಲೇ ಅದನ್ನು ಎರೇಸ್ ಮಾಡಿ ಬೇರೆ ರೀತಿಯ ಯೋಚನೆಗಳನ್ನೋದನ್ನು ಮಾಡ್ತಾ ಇರ್ತಾರೆ. ಬಟ್ ಇಫ್ ಯು ಟೇಕ್ ಸಂದೀಪ್ ರೆಡ್ಡಿ ವಂಗ, ಇವರು ಈ ರೀತಿ ಅಲ್ಲ. ನಾನು ಏನು ಅಂದ್ಕೊಂಡಿದ್ದೀನೋ, ನನ್ನ ಮೈಂಡಲ್ಲಿ ಏನು ಬರುತ್ತೋ ಅದನ್ನೇ ತೆಗೆದು ತೋರಿಸ್ತೀನಿ. ಜನ ಯಾವ ರೀತಿ ಆದರೂ ಮಾತಾಡ್ಕೊಳ್ಳಿ, ಜನ ಏನಾದರೂ ಮಾಡ್ಕೊಳ್ಳಿ, ಎಷ್ಟು ಕಾಂಟ್ರವರ್ಸೀಸ್ ಮಾಡ್ತಾರೋ ಏನೋ ನನಗೆ ಸಂಬಂಧನೇ ಇಲ್ಲ ಅಂತ. ಬಟ್ ನನ್ನ ಮನಸ್ಸಲ್ಲಿ ನಾನು ತೆಗಿಬೇಕು ಅಂತ ಏನು ಅಂದ್ಕೊಂಡಿದ್ದೀನೋ ಅದನ್ನು ತೆಗಿತೀನಿ. ಅದನ್ನೇ ಜನರ ಮುಂದೆ ತೋರಿಸ್ತೀನಿ. ಆ್ಯಂಡ್ ಥಿಯೇಟರಲ್ಲಿ ಕೂರಿಸಿ ಆ ಜನರಿಗೆ ಒಂದು ಎಂಟರ್ಟೈನ್ಮೆಂಟ್ ಅನ್ನೋದನ್ನು ಮಾಡ್ತೀನಿ ಅಂತ ಅದೇ ರೀತಿಯ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ. ಆ್ಯಂಡ್ 2 ಸಿನಿಮಾಗಳನ್ನ ಮಾಡಿದ್ದಾರೆ. ಒಂದು ಅನಿಮಲ್ ಆ್ಯಂಡ್ ಅದ್ರ ಜೊತೆಗೆ ಅರ್ಜುನ್ ರೆಡ್ಡಿ. ಆ್ಯಂಡ್ ಇನ್ನು ಅರ್ಜುನ್ ರೆಡ್ಡಿನ ರೀಮೇಕ್ ಮಾಡಿದ್ದಾರೆ ಹಿಂದಿಯಲ್ಲಿ ಬಂದ್ಬಿಟ್ಟು. ಬಟ್ ಅದನ್ನು ನಾವು ಕನ್ಸಿಡರ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ನನ್ನ ಅನಿಸಿಕೆ. ಸೊ ಈ ವ್ಯಕ್ತಿ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಡಿಫ್ರೆಂಟು. ಆ್ಯಂಡ್ ಅದೇ ರೀತಿ ಡಿಫ್ರೆಂಟ್ ಸ್ಟೈಲಲ್ಲೇ ಪ್ರಭಾಸ್ ಸರ್ ಅವ್ರ ಜೊತೆ ಸ್ಪಿರಿಟ್ ಅಂತ ಒಂದು ಸ್ಟ್ರಿಕ್ಟ್ ಪೊಲೀಸ್ ಆಫೀಸರ್ ಒಂದು ಸ್ಟೋರಿನ ಹೇಳೋಕ್ಕೆ ಹೊರಟಿದ್ದಾರೆ. ಆ ಸಿನಿಮಾದ ಬಗ್ಗೆ ಇವಾಗ ಮಾತಾಡುವಂತ ಹೇಳ್ತಾ ಸೊ ಇನ್ನು ಮ್ಯಾಟ್ರ್ ಬರ್ತೀನಿ. ಆ್ಯಕ್ಚುಲಿ ಒಂದು 8 months ಬ್ಯಾಕ್ ಬಂದ್ಬಿಟ್ಟು ಒಂದು ಇಂಟರ್ವ್ಯೂದಲ್ಲಿ ಹೇಳ್ತಾರೆ ಈ ವ್ಯಕ್ತಿಗೆ ಎಷ್ಟೊಂದು ಕಾನ್ಫಿಡೆನ್ಸ್ ಇದ್ದರೆ ಆ ಮಾತನ್ನ ಹೇಳೋಕ್ಕಾಗುತ್ತೆ ಹೇಳಿ ನೀವೇ. ಒಂದು ಇಂಟರ್ವ್ಯೂದಲ್ಲಿ ಕೂತ್ಕೊಂಡು ಹೇಳ್ತಾರೆ ಏನಂತ ಅಂದರೆ, ಪ್ರಭಾಸ್ ಆ್ಯಂಡ್ ನಾವಿಬ್ಬರು ಕಾಂಬಿನೇಷನಲ್ಲಿ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ. ಆ ಕಾಂಬಿನೇಷನ್ ಸಿನಿಮಾ ಫಸ್ಟ್ ಡೇ ಕಲೆಕ್ಷನ್ ವಿಲ್ ಬಿ 150 CR ಅಂತ ಒಂದು ಮಾಹಿತಿನ ನೀಡಿದ್ದಾರೆ. ಆ್ಯಂಡ್ 150 CR ಮಾಡೇ ಮಾಡುತ್ತೆ. ಸೊ ದಟ್ ಇನ್ನೂ ಈ ಟ್ರೈಲರು ಅಥವಾ ಸಾಂಗ್ಸು ಇನ್ನೂ ವರ್ಕೌಟ್ ಆದರೆ ಇನ್ನೂ ಜಾಸ್ತಿ ಆದರೂ ಆಗಬಹುದು ಅಂತ ಆವಾಗಿನ ಕಾಲದಲ್ಲೇ, ಐ ಮೀನ್ ಒಂದು 8 months ಬ್ಯಾಕೆ ಈ ವರ್ಡ್ಸ್ ಅನ್ನೋದನ್ನ ಯೂಸ್ ಮಾಡಿದ್ದಾರೆ. ಅಟ್ ದ ಸೇಮ್ ಟೈಮ್ ಬಂದ್ಬಿಟ್ಟು ಪ್ರೊಡ್ಯೂಸರ್ ಬಂದ್ಬಿಟ್ಟು ಸೇಫ್ ಆಗಿ ಇದ್ದೇ ಇರ್ತಾರೆ ನನ್ನ ಜೊತೆ ಸಿನಿಮಾ ಮಾಡಬೇಕಾದ್ರೆ ಅಂತಲೂ ಹೇಳಿದ್ದಾರೆ. ಆ್ಯಂಡ್ ನೆನ್ನೆ ಬಂದ್ಬಿಟ್ಟು ಒಂದು ಇಂಟರ್ವ್ಯೂ ನಡೆದಿದೆ. ಆ ಇಂಟರ್ವ್ಯೂದಲ್ಲೂ ಸಹ ಇದೇ ರೀತಿಯ ಒಂದು ಪ್ರಶ್ನೆ ರೈಸ್ ಆಗುತ್ತೆ. ಈಗಾಗಲೇ ಪ್ರಭಾಸ್ ಸರ್ ಅವರು ಬಂದ್ಬಿಟ್ಟು ಬಾಹುಬಲಿ ಅನ್ನೋ ಒಂದು ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಸಿನಿಮಾನ ಮಾಡಿ ಹೈಯೆಸ್ಟ್ ಗ್ರಾಸ್ ಕಲೆಕ್ಷನ್ನ ಮಾಡಿರುವಂತಹ ಒಂದು ಸಿನಿಮಾ ಅದು. ಸೊ ಆ ಸಿನಿಮಾನ ನೀವು ಮೀರಿಸಿ ಬೇರೆ ಏನಾದರೂ ಮಾಡೋಕ್ಕಾಗುತ್ತಾ ಅಂತ ಕೇಳಿದ್ದಾರೆ ಆ ರಿಪೋರ್ಟರ್. ಅದಕ್ಕೆ ಸಂದೀಪ್ ರೆಡ್ಡಿ ವಂಗ ಅವರು ಬಂದ್ಬಿಟ್ಟು ರಿಯಾಕ್ಟ್ ಮಾಡಿದ್ದಾರೆ. ಈಗಾಗಲೇ ಪ್ರಭಾಸ್ ಸರ್ ಅವರು 2,000 ಕೋಟಿ ಸಿನಿಮಾನ ಮಾಡಾಕಿದ್ದಾರೆ. ಅದಕ್ಕೂ ಮೀರಿ ಮಾಡಿದ್ರೆ ಮಾತ್ರನೇ ನಾನು ಒಂದು ಒಳ್ಳೆಯ ಡೈರೆಕ್ಟರ್ ಅಂತ ಅನಿಸ್ಕೋಬಹುದು. ನಾನು ನಂಬರ್ಸ್ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ತೋರಿಸೋದಿಲ್ಲ, ಬಟ್ ಒಂದು ಒಳ್ಳೆಯ ಸಿನಿಮಾ ಅಂತೂ ಮಾಡೇ ಮಾಡ್ತೀನಿ. ಆ್ಯಂಡ್ ಜನರಿಗೆ ಎಂಟರ್ಟೈನ್ಮೆಂಟ್ ಕೊಡುವಂತಹ ಒಂದು ಒಳ್ಳೆಯ ಸಿನಿಮಾನ ಮಾಡೇ ಮಾಡ್ತೀನಿ ಅಂತ ಅದರಲ್ಲಿ ಹೇಳ್ಕೊಂಡಿದ್ದಾರೆ. ಸೊ ಇನ್ನು ಕಮಿಂಗ್ ಟು ದ ಅಪ್ಡೇಟ್ಸ್, ಈಗಾಗಲೇ ಸಂದೀಪ್ ರೆಡ್ಡಿ ವಂಗ ಅವರು ಪ್ರೀ ಪ್ರೊಡಕ್ಷನ್ ವರ್ಕಲ್ಲಿ ತುಂಬಾ ಬ್ಯುಸಿ ಆಗಿದ್ದಾರೆ. ಅಟ್ ದ ಸೇಮ್ ಟೈಮ್ ಪ್ರೀ ಪ್ರೊಡಕ್ಷನ್ ವರ್ಕ್ ಆಲ್ಮೋಸ್ಟ್ ಕಂಪ್ಲೀಟ್ ಸ್ಟೇಜಲ್ಲಿ ಇದೆ. ಆ್ಯಂಡ್ ಮ್ಯೂಸಿಕ್ ವರ್ಕ್ ಸಹ ಈಗಾಗಲೇ ಶುರು ಆಗೋಗಿದೆ. 1 month ಬ್ಯಾಕೆ ಒಂದು ಸಣ್ಣದಾದಂಥ ಒಂದು ಕ್ಲಿಪ್ ಬಿಟ್ಟು ಅದನ್ನು ಅಪ್ಡೇಟ್ ರೀತಿ ತೋರಿಸ್ಕೊಟ್ಟಿದ್ದಾರೆ. ಅಟ್ ದ ಸೇಮ್ ಟೈಮ್ ಸದ್ಯಕ್ಕೆ ಅನುರಾಘವ್ ಪುಡಿ ಅವರ ಡೈರೆಕ್ಷನಲ್ಲಿ ಬರ್ತಿರುವ ಫೌಜಿ ಆ್ಯಂಡ್ ರಾಜಾ ಸಾಬ್ ಈ 2 ಸಿನಿಮಾಗಳು ಆಲ್ಮೋಸ್ಟ್ ಶೂಟಿಂಗ್ ಕಂಪ್ಲೀಟ್ ಸ್ಟೇಜಲ್ಲಿ ಇದೆಯಂತೆ. ಸೊ ಆ 2 ಸಿನಿಮಾಗಳನ್ನ ಕಂಪ್ಲೀಟ್ ಮಾಡ್ಕೊಬಿಟ್ಟು ಅರೌಂಡ್ 120 to 150 days ಡೇಟ್ಸ್ನ ಕೇಳ್ತಾ ಇದ್ದಾರಂತೆ ಸಂದೀಪ್ ರೆಡ್ಡಿ ವಂಗ ಅವರು. ಸೊ ಇಫ್ ಈ 2 ಸಿನಿಮಾಗಳನ್ನ ಮುಗಿಸಿದ ಆಗದ ತಕ್ಷಣ ಮೋಸ್ಟ್ ಪ್ರೊಬಬ್ಲಿ ಅಲ್ಲ, ಖಂಡಿತವಾಗ್ಲೂ
ಈ ಸ್ಪಿರಿಟ್ ಸಿನಿಮಾದ ಶೂಟಿಂಗ್ ಅನ್ನೋದು ಶುರು ಆಗುತ್ತೆ ಅಂತ ಹೇಳ್ತಾ, ಆ್ಯಂಡ್ ಇನ್ನೂ ಕೆಲವೊಂದು ಮೂಲಗಳ ಪ್ರಕಾರ ಸಿಗ್ತಿರುವಂತಹ ಮಾಹಿತಿ ಬಂದ್ಬಿಟ್ಟು ಏಪ್ರಿಲಲ್ಲಿ ಶೂಟ್ ಶುರುವಾಗುವ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ ಅಂತ ಮಾಹಿತಿ ಬರ್ತಾ ಇದೆ. ಸೊ ನೋಡೋಣ ಇಫ್ ಏನಾದರೂ ಅಫಿಷಿಯಲಿ ಅಪ್ಡೇಟ್ಸ್ ಬಂದರೆ ಮಾತಾಡೋದ್ರ ಬಗ್ಗೆ ಅಂತ ಹೇಳ್ತಾ, ಆ್ಯಂಡ್ ಇದಾಗಿತ್ತು ವಿಡಿಯೋ. ಆ್ಯಂಡ್ ನೀವು ಕಮೆಂಟ್ ಬಾಕ್ಸಲ್ಲಿ ಬರೀರಿ 2,000 ಕೋಟಿ ಕಲೆಕ್ಷನ್ ಮಾಡುವಂತಹ ಸಿನಿಮಾ ಸ್ಪಿರಿಟ್ ಆಗಬಹುದಾ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಬರೀಬಹುದು ಅಂತ ಹೇಳ್ತಾ, ಆ್ಯಂಡ್ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ. ಲವ್ ಯು ಆಲ್.